ಸಿಂಹರಾಶಿ. ಈ ರಾಶಿಯವರಿಗೆ ಧನನಷ್ಟ ಯೋಗ, ಕಾರಣವಿಲ್ಲದೆ ಚಿಂತೆ ಮಾಡುವ ಯೋಗ, ಬಂದ ಸಂಪತ್ತು ಕಾರಣಾಂತರದ ಪತ್ರ ವ್ಯವಹಾರಗಳ ತೊಡಕಿನಿಂದಾಗಿ ಕೈಗೆ ಸಿಗದೇ ಇರುವಂತಹ ಅನುಭವ, ಕೈಗೆ ಬಂದ ತುತ್ತು ಬಾಯಿಗೆ ಬಾರದೇ ಹೋಗುವ ಲಕ್ಷಣಗಳು, ನಿಧಾನಗತಿಗಳು, ಪ್ರಯತ್ನಕ್ಕೆ ಸೂಕ್ತ ಪ್ರತಿಫಲ ಇಲ್ಲದೇ ಇರುವ ದಿನ, ಆರ್ಥಿಕ ಸ್ಥಿತಿಯಲ್ಲಿ ಹಿನ್ನಡೆಯಾಗುವಂಥ ಸಾಧ್ಯತೆ, ಕೊಟ್ಟ ಮಾತು ತಪ್ಪಿ ಹೋಗುವ ಲಕ್ಷಣಾದಿಗಳು, ಹಾಗೆ ಬಹುತೇಕವಾಗಿ ಮಿಶ್ರ ಫಲದಿಂದ ಕೂಡಿದ ಅನುಭವಗಳು ನಿಮ್ಮ ಪಾಲಿಗೆ ಈ ದಿನ ಬಹುತೇಕವಾಗಿದೆ. ಆದರೆ ಕೋರ್ಟ್ ವ್ಯಾಜ್ಯ, ವಿವಾದ, ಭೂ ಸಂಬಂಧಪಟ್ಟ ಸಮಸ್ಯೆ ಅಥವಾ ಮನೆಗೆ ಸಂಬಂಧಪಟ್ಟ ನಿರ್ಧಾರಗಳು, ಅದರಿಂದ ಮುಕ್ತವಾಗುವ ಯೋಗಗಳೂ ಕಾಣಿಸುತ್ತೆ. ತಾವು ಮಾಡಬೇಕಾದ ಆರಾಧನೆ, ವೀಳ್ಯದೆಲೆಯನ್ನು ಪ್ರಾರ್ಥಿಸಿ ವೀಳ್ಯದೆಲೆಯ ಮಾಲೆಯನ್ನು ಮಾಡಿ ಮುಖ್ಯಪ್ರಾಣ ದೇವರಿಗೆ ಅರ್ಪಣೆಯನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ. ಶನಿ ಸೇವೆಯನ್ನು, ಶನಿ ಪೂಜೆಯನ್ನು ಮಾಡುವುದು ಒಳ್ಳೆಯ ಫಲ. ಕನ್ಯಾ ರಾಶಿ. ನೀವು ಇವತ್ತು ಪ್ರಥಮವಾದ ಆಯ್ಕೆ ಸಮಾಧಾನವಾಗಿ ಪ್ರತಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕು. ವಿಚಿತ್ರವಾದ ಮನಸ್ಥಿತಿಗಳು ನಿಮ್ಮ ಈ ದಿನದ ಶುಭವನ್ನು ಹಾಳು ಮಾಡುವ ಸಾಧ್ಯತೆ ಇದೆ. ಕಾರಣವಿಲ್ಲದೆ ಚಿಂತೆ ಮಾಡುವುದು, ಸಂಶಯ ಪ್ರವೃತ್ತಿಗಳು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಕಿರಿಕಿರಿಯಾಗುವ ಸಾಧ್ಯತೆಗಳಿದೆ. ವಿವಾಹಿತರಲ್ಲಿ ಸಂಸಾರಿಕ ಮನಸ್ತಾಪಾದಿಗಳು ಉಂಟಾಗುವ ವಿಚಾರಗಳು, ಹಾಗೆ ಕಾರಣವಿಲ್ಲದೆ ಚಿಕ್ಕ ಚಿಕ್ಕ ವಿಷಯವನ್ನು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ನಿರ್ಧರಿಸಿಕೊಂಡು ಮನಸ್ಸಿಗೆ ನೆಮ್ಮದಿ ಇಲ್ಲದಂತಹ ವಾತಾವರಣ ಉಂಟಾಗುವ ಲಕ್ಷಣ. ಇವತ್ತಿನ ದಿನ ಬಂದದ್ದೆಲ್ಲ ಬರಲಿ, ಭಗವಂತನ ಕೃಪೆ ಹೊಂದಿರಲಿ ಅಂತ ಹೇಳುವ ಸಿದ್ಧಾಂತ ನೀವು ಪಾಲಿಸಿದ್ದೇ ಆದರೆ ಬರುವ ದಿನದ ಅಸಮಾಧಾನವನ್ನು ಸರಿ ಮಾಡಿಕೊಂಡಾಗೆ ಆಗುತ್ತೆ. ತಾವು ಮಾಡಬೇಕಾದದ್ದು ನಾಗದೇವರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣ ಪೂಜೆ, ಮಹಾವಿಷ್ಣುವಿನ ಆರಾಧನೆ, ಗಣಪತಿಯ ಆರಾಧನೆ. ಇದು ನಿಮ್ಮ ಪಾಲಿಗೆ ಶುಭ. ತುಲಾರಾಶಿ. ಇವತ್ತು ತಾವು ಸ್ವಲ್ಪ ಜಾಗ್ರತೆಯಾಗಿರಬೇಕು. ಕುಡುಗೈದಾನಿಯಾಗಿ ಕೈಯಲ್ಲಿದ್ದದ್ದನ್ನು ಕಳೆದು ತಲೆಗೆ ಕೈ ಇಟ್ಟುಕೊಳ್ಳುವಂತಹ ಅವಸ್ಥೆಗಳು ನಿಮ್ಮ ಪಾಲಿಗೆ ಈ ದಿನ ಉಂಟಾಗಬಹುದು. ಧನನಷ್ಟ ಯೋಗ, ವ್ಯಾವಹಾರಿಕದಲ್ಲಿ ಏರುಪೇರಿರುವಂಥ ಸಾಧ್ಯತೆ, ಕೆಲವು ಅಲಂಕಾರಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆ, ವಿವಾಹ ಮಂಗಳ ಕೆಲಸಗಳ ದಿನ ನಿರ್ಣಯಗಳನ್ನು ಮಾಡಿಕೊಳ್ಳುವ ಅವಕಾಶ, ವೃದ್ಧಾಪ್ಯದವರಿಗೆ ದೇಹದ ಗಂಟು ನೋವು, ಸ್ವಲ್ಪ ದೇಹದ ನರವ್ಯಾಧಿಗಳಿಂದ ಬಳಲುವ ಸಾಧ್ಯತೆ. ಅದರಿಂದ ಮಿಶ್ರ ಫಲದಾಯಕವಾದ ಫಲ ಈ ದಿನ ತುಲಾರಾಶಿಯವರಿಗಿದೆ. ತಾವು ಮಾಡಬೇಕಾದ ಆರಾಧನೆ ಶನಿದೇವರ ಪ್ರಾರ್ಥನೆ, ಮೃತ ಸಂಜೀವಿನಿ ಜಪ ಎಳ್ಳೆಣ್ಣೆಗೆ ಮಾಡಿ ಅದನ್ನು ಶ್ರೀ ರುದ್ರಕ್ಷೇತ್ರಕ್ಕೆ ಅರ್ಪಣೆ ಮಾಡಿ ರುದ್ರಾಭಿಷೇಕವನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ. ವೃಶ್ಚಿಕ ರಾಶಿ. ಲಾಭದಾಯಕವಾದ ದಿನ, ಆದಾಯದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಾ, ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣುತ್ತೀರಾ, ವಿವಾದದಿಂದ ಮುಕ್ತವಾಗಿ ಭೂಮಿಯ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣುತ್ತೀರಾ, ಅಲಂಕಾರ ವಸ್ತುಗಳನ್ನು ಪಡೆದುಕೊಳ್ಳುವ ಯೋಗಾದಿಗಳಿರುತ್ತೆ, ದೂರ ಸ್ಥಳ ಸಂಚರಿಸುವ ಯೋಗ ಇದೆ, ಅನಿವಾರ್ಯವಾದ ದಾನ ಧರ್ಮಾದಿಗಳ ಅವಕಾಶಗಳು ನಿಮಗೆ ಎದುರಾಗಲಿದೆ. ತಿಳಿದು ವ್ಯವಹರಿಸಿ ಶುಭ ಫಲವನ್ನು ಅನುಭವಿಸ್ತೀರಾ. ತಾವು ಮಾಡಬೇಕಾದ ಆರಾಧನೆ ಲಕ್ಷ್ಮೀದೇವರ ಪ್ರಾರ್ಥನೆ, ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ಲಕ್ಷ್ಮಿಯ ಅಷ್ಟೋತ್ತರ ಪಾರಾಯಣವನ್ನು ಮಾಡಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿದರೆ ಹಿತಮಿತವಾದಂತಹ ಸಂತೋಷಗಳು ಉಂಟಾಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.